8 to 9 hours ಟೈಮ್ ತೊಗೊಂಡು PPF ಮಾಡಿರೋದು. ಸೊ ಇದಕ್ಕೆ ಹೈಪರ್ ಲಿಂಕ್ ಪ್ರೊಜೆಕ್ಟರ್ ಹಾಕಿದ್ದೀವಿ. 2 years ರಿಪ್ಲೇಸ್ಮೆಂಟ್. ಇದು ಆ್ಯಕ್ಚುಲಿ ಮೂವ್ ಮಾಡ್ಬೋದು. ಯೆಲ್ಲೋ ಕಲರ್ ಬೇಕಾದ್ರೆ ಯೆಲ್ಲೋ ಕಲರ್ ಹಾಕ್ಬೋದು. ಇವಾಗ ವೈಟ್ ಇರೋದು. ಸೊ ಹಂಗೆ ಇವಾಗ ಕಣ್ಣಿಗೆ ತಿರ್ಸಿದ್ರೆ ನೋಡಿ ಬ್ರೋ ಕಣ್ಣಂಗೆ ಒಂದೊಂದು ಕಾರ್ಡಿ ಆ್ಯಂಬಿಯನ್ಸ್ ಕೂಡ ಸಕ್ಕ ಡೀಟೇಲಾಗಿ ಕ್ಲಿಯರಾಗಿ ಕೊಡಿಸಿದ್ದೀವಿ. ಯಾವುದು ಈಚೆ ಕಾಣಿಸಲ್ಲ ಅದನ್ನು ಕೂಡ. ರೂಬಿಕಾನ್ ಸ್ಟೈಲ್ ಟೈಲ್ ಲೈಟ್ ಕೊಟ್ಟಿದ್ದೀವಿ. ಇದು ವಾರಂಟಿ ಬರುತ್ತೆ. ಅದಕ್ಕೆ ಮ್ಯಾಚಿಂಗ್ ಆದಾಗ ಒಂದು ರಿಫ್ಲೆಕ್ಟರ್ ಇದೆ. ಹೈಪರ್ ಲಿಂಕ್ ಇದು ಆನ್ ಆ್ಯಂಡ್ ಆಫ್ ಮಾಡಿದ್ರೆ 3 ಕಲರ್ ಚೇಂಜ್ ಆಗುತ್ತೆ ನೋಡ್ಬೋದು. ಸೊ ಈ ಥರ ನಿಮಗೆ ಮಸ್ತಾಗಿ ಕೂಡ ಇಂಟೀರಿಯರ್ ಮಾಡ್ಬೋದು. ಇದು ತಾರ್ಗಾಗಲಿ ರಾಕ್ಸ್ಗಾಗಲಿ ಸೊ ಇವಾಗ ನೋಡ್ತಿರ್ಬೋದು ರಾಕ್ಸ್ ಕಂಪ್ಲೀಟಾಗಿ ಇವಾಗ ನಾವು ಫಿಟ್ಮೆಂಟ್ ಎಲ್ಲ ರಿಮೂವ್ ಮಾಡಿದ್ದೀವಿ. ಸೊ ಫ್ರಂಟ್ ಬಂಪರ್ ಹೆಂಗೋ ಚೇಂಜ್ ಆಗುತ್ತೆ ಪ್ರೋಮ್ಯಾನ್ ಅದು ಕೂಡ ಹೇಳಿದೆ. ಮತ್ತು ಇನ್ನೊಂದು ಏನಂದರೆ ಇವಾಗ ನಿಮಗೆ ಗೊತ್ತಾಗಿರಬೇಕು ಎಷ್ಟು ಒಂದು ಗ್ಲಾಸ್ ಬರ್ತಿದೆ ಅಂತ. ಸೊ PPF ಕಂಪ್ಲೀಟ್ಲಿ ಆಗಿದೆ ಇವಾಗ. PPF ಮಾಡಿ ಆಲ್ಮೋಸ್ಟ್ 8 to 9 hours ಟೈಮ್ ತೊಗೊಂಡು PPF ಮಾಡಿರೋದು. ಸೊ ನೋಡ್ಬೋದು ಕಂಪ್ಲೀಟಾಗಿ ಗ್ಲಾಸ್ ಯಾವ ಥರ ಇದೆ ಅಂತ. ಸೊ PPFಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಕ್ವಾಲಿಟಿ ಮ್ಯಾಟರ್ಸು. ನಮ್ಮದು ಅಲ್ಟ್ರಾ ನ್ಯಾನೋ ಶೇಡ್ ಬರುತ್ತೆ, 5 years ವಾರಂಟಿ. ಸೆಲ್ಫ್ ಫೀಲಿಂಗ್ ಇರುತ್ತೆ, ಹೈಡ್ರೋಫೋಬಿಕ್ ಇರುತ್ತೆ. ಸೆಲ್ಫ್ ಫೀಲಿಂಗ್ ಅಂದರೆ ಸಪೋಸ್ ಏನಾದ್ರು ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆದರೆ ನಾವು ಬಿಸಿಲಲ್ಲಿಟ್ಟರೆ ಅಥವಾ ಹೀಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಇದಾಗುತ್ತೆ. ಮತ್ತು ಹೈಡ್ರೋಫೋಬಿಕ್ ಕೆಪಾಸಿಟಿ ಅಂದರೆ ಲೈಕ್ ವಾಟರ್ ಏನೋ ಡ್ರಾಪ್ಸ್ ಇದ್ದರೆ ಕೂಡ ಅದನ್ನು ನೀರು ನಿಲ್ಲಲ್ಲ, ಹಂಗೆ ವಾಪಸ್ ಹಂಗೆ ಇಳಿಯುತ್ತೆ. ಸೊ ಮತ್ತು ಇನ್ನೊಂದು ಏನಂದರೆ ಇನ್ಸ್ಟಾಲೇಷನ್ ಮಾಡುವಾಗ ಪ್ರಾಪರ್ ಕಟಿಂಗ್ ನೋಡ್ಕೊಬೇಕು, ಸೈಡ್ ಫಿನಿಶಿಂಗ್ ನೋಡಬೇಕು. ಅದೇನಾದ್ರು ಅದೇ ಇಂಪಾರ್ಟೆಂಟು. ಅದೇನಾದ್ರು ಕರೆಕ್ಟಾಗಿಲ್ಲ ಅಂದರೆ ಕಿತ್ಕೊಂಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮದೆಲ್ಲ ಪ್ರಾಪರ್ ಫಿನಿಶಿಂಗ್ ಇರುತ್ತೆ, ನೋಡ್ಬೋದು ಯಾವ ಥರ ಇದೆ ಅಂತ. ಮತ್ತು ಇನ್ನೊಂದು ತಾರ್ ಕೂಡ ಇವಾಗ ಕಂಪ್ಲೀಟ್ಲಿ ನಾವು ಇದನ್ನು ರಿಮೂವ್ ಮಾಡಿದ್ದೀವಿ. ಸೊ ಫಿಟ್ಮೆಂಟ್ ಎಲ್ಲ ಇದನ್ನು ಕಂಪ್ಲೀಟ್ಲಿ PPF ಆಗುತ್ತೆ. ಮತ್ತು ಇನ್ನೊಂದು ತಾರ್ ಕೂಡ ಈಚೆ ಇದೆ, ಅದು ಕೂಡ PPF ಮಾಡ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ ಈ ವೀಕ್ ಕಂಪ್ಲೀಟ್ಲಿ ಒಂದು 5 to 10 ವೆಹಿಕಲ್ಸ್ PPF ಆಗ್ತಾಯಿದೆ. ಅದು ಕೂಡ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇವಾಗ ಬಂದರೆ ನೋಡ್ಬೋದು ಆಲ್ಮೋಸ್ಟ್ ಫಿಟ್ಮೆಂಟ್ ಎಲ್ಲ ರಿಮೂವ್ ಮಾಡಿದ್ದೀವಲ್ಲ. ಸೊ ಇವಾಗ ಏನೇನೆಲ್ಲ ಐಟಮ್ಸ್ ಆಗ್ತಾಯಿದ್ದೀವಿ ಎಲ್ಲನೂ ನಿಮ್ಗೆ ತೋರಿಸ್ಕೊಂಬರ್ತೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ಏನಂದರೆ ಮರ್ಸಿಡೀಸು, ಇದು ಕೂಡ ನೋಡ್ತಿರ್ಬೋದು. ಆ್ಯಕ್ಚುಲಿ ಅದು ಆಲ್ಮೋಸ್ಟ್ ಒಂದು 15 years ಓಲ್ಡ್ ವೆಹಿಕಲ್ಲು, ಬಟ್ ಯಾವ ಥರ ಹೊಸ್ದಾಗಿ ಬರ್ತಿದೆ ಅಂತ. ಈ ಕಡೆಯಿಂದ ಸೈಡಿಂದ ನೋಡಿ ನಿಮಗೆ ಎಷ್ಟೊಂದು ಗ್ಲಾಸ್ ಬರ್ತಿದೆ ಅಂತ. ಇದು ಕೂಡ ಕಂಪ್ಲೀಟ್ PPF ಮಾಡಿದ್ದೀವಿ. ಸೊ ಇದು ಮಸ್ತ್ ಲುಕ್ ಬಂದಿದೆ, ಬ್ರ್ಯಾಂಡ್ ನ್ಯೂ ಥರನೇ ಆಗಿದೆ ಅಂತ ಹೇಳ್ಬೋದು. ಸೊ ಅಷ್ಟೊಂದು ಲುಕ್ ಬಂದಿದೆ. ಸೊ ನಿಮ್ಮ ಗಾಡಿಗೂ PPF ಮಾಡಬೇಕಂದ್ರೆ ನಮ್ಮಲ್ಲಿ ಬೆಸ್ಟ್ ಪ್ರೈಸ್ ಕೂಡ ಅವೈಲೇಬಲ್ ಇದೆ. ಸೊ ಈ ಗಾಡಿ ಫಿಟ್ಮೆಂಟ್ ಎಲ್ಲ ನೋಡೋಣ ಬನ್ನಿ. ನೋಡ್ತಿರ್ಬೋದು ಇವಾಗ ಪ್ರೋಮ್ಯಾನ್ ಬಂಪರ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಎಲ್ಲ ಕ್ಲಾಂಪ್ಸ್ ಎಲ್ಲ ಆಯಿತು, ಟೋಕೆಲ್ಲ ಒರಿಜಿನಲ್ ಬರುತ್ತೆ. ಸೊ ಇದಕ್ಕೆ ಹೈಪರ್ ಲಿಂಕ್ ಪ್ರೊಜೆಕ್ಟರ್ ಹಾಕಿದ್ದೀವಿ. 2 years ರಿಪ್ಲೇಸ್ಮೆಂಟ್ ವಾರಂಟಿ. ಸೊ ಇವಾಗ ಲುಕ್ ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಈಗ ಲುಕ್ ನೋಡಿ ಹೆಂಗೆ ಬಂದಿದೆ ಅಂತ, ಮಸ್ತಾಗಿದೆ. ಸೊ ಇಲ್ಲಿ ಬಾರ್ ಲೈಟ್ ಫಿಕ್ಸ್ ಮಾಡಿದ್ದೀವಿ. ಆಮೇಲೆ ಇಲ್ಲೊಂದು ಹೈಲೈಟಿಗೆ ರೆಡ್ ಕಲರು. ಸೊ ಸೂಪರಾಗಿ ಕಾಣ್ತಿದೆ ಲುಕ್ ಅಂತೂ ನೋಡ್ಬೋದು. ಇವಾಗ ಬಾನೆಟ್ ಲೈಟ್ ಫಿಕ್ಸ್ ಮಾಡ್ತಿದ್ದೀವಿ. ಕ್ಲ್ಯಾಂಪ್ ಎಲ್ಲ ಫಿಕ್ಸ್ ಮಾಡಿದ್ದೀವಿ, ಅದು ರೊಟೇಟಬಲ್ಲು. ಇವಾಗ ಬಾನೆಟ್ ಲೈಟ್ ಫಿಕ್ಸ್ ಮಾಡಿಬಿಟ್ಟು ನೋಡ್ತೀವಿ ಹೆಂಗಿದೆ ಅಂತ. ನೋಡಿ ಇದನ್ನು ಇನ್ಸ್ಟಾಲ್ ಮಾಡಿದ್ದೀವಿ, ಬಾನೆಟ್ ಪ್ರೋಮ್ಯಾನ್ದು ಕ್ಲ್ಯಾಂಪು. ಇದು ಆ್ಯಕ್ಚುಲಿ ಮೂವ್ ಮಾಡ್ಬೋದು, ಈ ಕಡೆ ತಿರ್ಸ್ಬೋದು, ಯಾವ ಕಡೆ ಬೇಕಾದ್ರೂ ತಿರ್ಸ್ಬೋದು. ಈ ಕಡೆ ಆ ಕಡೆ ಕೂಡ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಆಲ್ಮೋಸ್ಟು ನೀವು ಯಾವ ಕಡೆ ಬೇಕಾದ್ರೂ ತಿರ್ಸ್ಬೋದು. ಕಣ್ಣಂತೂ ಇದೋಗುತ್ತೆ. ಇದಕ್ಕೊಂದು ಕ್ಯಾಪು ಬರುತ್ತೆ, ಯೆಲ್ಲೋ ಕಲರ್ ಬೇಕಾದ್ರೆ ಯೆಲ್ಲೋ ಕಲರ್ ಹಾಕ್ಬೋದು. ಇವಾಗ ವೈಟ್ ಇರೋದು. ಸೊ ಹಂಗೆ ಇವಾಗ ಕಣ್ಣಿಗೆ ತಿರ್ಸಿದ್ರೆ ನೋಡಿ ಬ್ರೋ ಕಣ್ಣಂಗೆ ನೋಡಿ ಇಲ್ಲಿ ಯೆಲ್ಲೋ ಕಲರು. ಎಷ್ಟು ಫೋಕಸ್ ಹೊಡಿತಾ ಇದೆ ನೋಡಿ, ಅಲ್ಲಿ ತನಕ ಹೊಡಿಯೋದು. ನೀವು ಕೈ ಇಟ್ರೇ ಅಷ್ಟು ಬಿಸಿ ಆಗ್ತಿದೆ, ಅಷ್ಟೊಂದು ಫೋಕಸ್ ಇದೆ ಲೈಟ್. 2 ಬಾನೆಟ್ ಲೈಟು, ಪ್ರೊಜೆಕ್ಟರ್ ಲೈಟು ಮತ್ತು ಬಾರ್ ಲೈಟು. ಸೊ ಕಣ್ಣಿಗಂತೂ ಹೆಂಗಿದೆ ಬ್ರೋ, ಬಿಡೋಕ್ಕಾಗ್ತಿಲ್ಲ, ಅಷ್ಟೊಂದು ಪವರ್ ಇದೆ. ಫೋಕಸ್ ಅಂತೂ ಸೂಪರಾಗಿ ಬರ್ತಾಯಿದೆ. ಆ್ಯಕ್ಚುಲಿ ಎಷ್ಟು ಬ್ರೈಟ್ನೆಸ್ ಇದೆ ನೋಡಿ, ಫುಲ್. ಇನ್ನು ರೋಡಲ್ಲಿ ನಿಲ್ಸಿದ್ರೆ ಅಂತೂ ಸೂಪರಾಗಿ ಬರುತ್ತೆ. ಬಾರ್ ಲೈಟದು ಮತ್ತು ಬಾನೆಟ್ ಲೈಟದು ಇಲ್ಲೇ ಕೊಟ್ಟಿದ್ದೀವಿ ಸ್ವಿಚ್ಚು. ಸೊ ಅದನ್ನು ಆಫು ಆನ್ ಮಾಡಿದ್ರೆ. ಸೊ ಇವಾಗ ನೋಡ್ತಿರ್ಬೋದು AC ವೆಂಟ್ಸ್ ಎಲ್ಲ ಫಿಕ್ಸ್ ಮಾಡಿದ್ದೀವಿ. ಸೊ ಕ್ಲೀನಾಗಿ ಫಿಕ್ಸ್ ಮಾಡಿದ್ದೀವಿ. ಇದಲ್ಲಿ ಏನಂದರೆ ಗ್ಯಾಪ್ಸ್ ಬರಬಾರ್ದು, ಸೊ ಏರ್ ಲೀಕ್ಔಟ್ ಆಗುತ್ತೆ. ಬಟ್ ಅದೆಲ್ಲ ನೋಡಿ ಪ್ರಾಪರಾಗಿ ಫಿಕ್ಸ್ ಮಾಡ್ತಾಯಿದ್ದೀವಿ. ಮತ್ತು ಇದು ಕೂಡ ನೋಡ್ತಿರ್ಬೋದು. ಸೊ ನೆಕ್ಸ್ಟ್ ಈಗ ಏನಂದರೆ ಡೋರ್ ಪ್ಯಾಡ್ಸ್ಗೂ ಇವಾಗ ಆ್ಯಂಬಿಯೆಂಟ್ ಲೈಟ್ ಆಗ್ತಾಯಿದ್ದೀವಲ್ಲ. ಸೊ ಅದಕ್ಕೆ ಡೋರ್ ಪ್ಯಾಡ್ಸ್ಗೂ ಇವಾಗ ಆ್ಯಂಬಿಯೆಂಟ್ ಲೈಟು ಸ್ಟ್ರಿಪ್ಸ್ ಎಲ್ಲ ಫಿಕ್ಸ್ ಮಾಡಿದ್ದೀವಿ. ಇವಾಗ ಕನೆಕ್ಷನ್ ಕೊಟ್ಟಾದ್ಮೇಲೆ ಯಾವ ಥರ ಇರುತ್ತೆ ಎಲ್ಲ ನೋಡೋಣ ಬನ್ನಿ. ಸೊ
ಸೊ ಫೈನಲಿ ಇವಾಗ ರಾಕ್ಸ್ ಮಾಡಿಫಿಕೇಷನ್ ಪೂರ ಕಂಪ್ಲೀಟ್ ಆಗಿದೆ. ನಿಮ್ಗೆ ಆಲ್ರೆಡಿ ಹೇಳ್ದಂಗೆ PPF ಮಾಡಿರೋದು ನೋಡಿ. ಗ್ಲಾಸ್ ಅಂತೂ ಸೂಪರ್ ಆಗಿದೆ. ಜಸ್ಟ್ ಹಿಂಗೆ ಮೈಕ್ರೋಫೈಬರ್ ಕ್ಲಾತಲ್ಲಿ ಒಡಿಸಿರೋದಷ್ಟೇ, ಅದಕ್ಕೆ ಗ್ಲಾಸ್ ನೋಡಿ. ಸೊ ಫ್ರಂಟಿಂದ ನೋಡಬೇಕಾದ್ರೆ ಏನೇನು ಚೇಂಜಸ್ ಮಾಡಿದೆ ಅಂತ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಸೊ ಫ್ರಂಟ್ ಗ್ರಿಲ್ಗೆ ಹೈಲೈಟ್ ಬೇಕು ಅಂತ ಈ ಥರ ಒಂದು ಪ್ಯಾಟ್ರನ್ ಕೊಟ್ಟಿದ್ದೀವಿ. ಇದು 3M ಸ್ಟಿಕ್ಕರಲ್ಲಿ ಹಾಕಿ ಅಂಟಿಸ್ತೀವಿ. ಇದನ್ನು ಬೇಕಾದ್ರೆ ಇಲ್ಲಿಂದ ಇಲ್ಲೂ ಮಾಡ್ಬೋದು, ಇಲ್ಲಿಂದ ಇಲ್ಲಿಗೂ ಚೇಂಜ್ ಮಾಡ್ಬೋದು. ಬಟ್ ಮುಂದೆ ಗ್ರಿಲ್ ಚೇಂಜ್ ಮಾಡಬೇಕಂದ್ರೆ ಈ 360 ಕ್ಯಾಮ್ರಾ ಇರೋದನ್ನ ಕಂಪ್ಲೀಟಾಗಿ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಫ್ರಂಟು ಬಂಪರ್ ಪೂರ್ತಿ ಚೇಂಜ್ ಆಗಿದೆ. ಇದೇನೆಂದರೆ ಡೈರೆಕ್ಟ್ OE ಫಿಟ್ಟೇ ಬರುತ್ತೆ, ಯಾವುದೂ ಎಕ್ಸ್ಟ್ರಾ ವೆಲ್ಡಿಂಗ್ ಅದಕ್ಕೇನೂ ಬರೋಲ್ಲ. ಇದಕ್ಕೇನೆಂದರೆ ಒಂದು ಬಾರ್ ಲೈಟ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ಅದಕ್ಕೆ ಇಲ್ಲಿ ಬೋಲ್ಟ್ ಸಿಸ್ಟಮ್ ಮಾಡಿಬಿಟ್ಟು ಕೊಟ್ಟಿರೋದು. ಮತ್ತು ಇದಕ್ಕೆ ನಿಮಗೆ ಟೋ ಹುಕ್ ಸಹ ಬರುತ್ತೆ, ಅದು ಕೂಡ ನೋಡ್ತಿರ್ತೀರ. ಆಮೇಲೆ ಇನ್ನೊಂದು ಏನಂದರೆ ಬಾನೆಟ್ಗೆ ನಿಮಗೆ ಇದು ಕೂಡ ಪವರ್ಫುಲ್ ಲೈಟ್ಸ್ ಕೊಟ್ಟಿದ್ದೀವಿ. ಇದನ್ನು ಯಾವ ಕಡೆ ಬೇಕಾದ್ರೂ ತಿರ್ಸ್ಕೊಬೋದು, ಹಿಂಗೋ ತಿರ್ಸ್ಬೋದು. ಇದು ಕೂಡ ಪ್ರೋಮ್ಯಾನ್ದು, ಸೊ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸೊ ಗ್ಲಾಸ್ ನೋಡಿ ಸಿಕ್ಕಾಬಟ್ಟೆ ಇದೆ. ಸೊ ಹಂಗೆ ನೀವು ಬಂದರೆ ಈ ಕಡೆ ನೋಡ್ತಿರ್ಬೋದು ಪ್ರೋಮ್ಯಾನು. ಆಲ್ಮೋಸ್ಟ್ ಈ ಗಾಡಿ ಫುಲ್ ಪ್ರೋಮ್ಯಾನಲ್ಲೇ ಇರೋದು. ಪ್ರೋಮ್ಯಾನ್ ನಿಮಗೆ ಡೋರ್ ಇಂಜಸ್ ಇದಕ್ಕೆ ಹತ್ತಕ್ಕೆ ಇಳಿಯೋಕ್ಕೆ ಅಥವಾ ನಿಮಗೆ ಕ್ಲೀನಿಂಗ್ ಮಾಡೋಕ್ಕೆ, ಆಫ್ ರೋಡಿಂಗೆಲ್ಲ ಯೂಸ್ ಆಗುತ್ತೆ. ಸಿನ್ಸ್ ಇಟ್ 4x4 ಆಫ್ ರೋಡಲ್ಲಿ ಯೂಸ್ ಆಗುತ್ತೆ. ಸೊ ಹಂಗೆ ನೋಡಿ ಇಂಟೀರಿಯರ್ ಅಂತೂ ಮಸ್ತಾಗಿದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಡೀಟೇಲಿಂಗ್ ನೋಡ್ತಿರ್ಬೋದು, ಒಂದೊಂದು ಗಾಡಿ ಆ್ಯಂಬಿಯನ್ಸ್ ಕೂಡ ಸಕ್ಕ ಡೀಟೇಲಾಗಿ ಕ್ಲಿಯರಾಗಿ ಕೊಡಿಸಿದ್ದೀವಿ, ಯಾವುದು ಈಚೆ ಕಾಣಿಸಲ್ಲ ಅದನ್ನು ಕೂಡ. ಹಾಗೆ ನೀವು ಒಳಗಡೆ ಹೋದರೆ ನೋಡ್ತಿರ್ಬೋದು AC ವೆಂಟ್ಸು, ಇದನ್ನು ಕೂಡ ನೀವು ಫೋನಲ್ಲಿ ಕಂಟ್ರೋಲ್ ಮಾಡ್ಬೋದು. ಸೊ AC ವೆಂಟ್ಸ್ ಕೂಡ ನೋಡ್ತಿರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಇದರಲ್ಲಿ ನಿಮಗೆ ಸೂಪರಾಗಿ ಗಾಳಿ ಬರುತ್ತೆ, ಅಷ್ಟು ಕ್ಲೀನಾಗಿ ಫಿಟ್ ಮಾಡಿದ್ದೀವಿ, ಯಾವುದು ಏರ್ ಲೀಕ್ಔಟ್ ಆಗೋಲ್ಲ. ಸೊ ಇದೆಲ್ಲನೂ ಕಂಪ್ಲೀಟ್ ವಾರಂಟಿ ಕೂಡ ಬರುತ್ತೆ ನಿಮಗೆ. ಆಮೇಲೆ ಇದು ಕೂಡ ಟಿಂಟ್ ಸಹ ಹಾಕಿದ್ದೀವಿ. ಫ್ರಂಟು 70%, ಸೈಡ್ಸ್ 50% ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸ್ ಬರುತ್ತೆ. ರೇರಲ್ಲಿ ಬಂದರೆ ರೂಬಿಕಾನ್ ಸ್ಟೈಲ್ ಟೈಲ್ ಲೈಟ್ ಕೊಟ್ಟಿದ್ದೀವಿ, ಇದು ವಾರಂಟಿ ಬರುತ್ತೆ. ಅದಕ್ಕೆ ಮ್ಯಾಚಿಂಗ್ ಆದಾಗ ಒಂದು ರಿಫ್ಲೆಕ್ಟರ್ ಇದೆ. ಸೊ ಇದು ಕೂಡ ನಿಮಗೆ ಬ್ರೇಕ್ ಲೈಟು ಆನ್ ಮಾಡಿ ಇವಾಗ ತೋರಿಸ್ತೀನಿ ಯಾವ ಥರ ಬರುತ್ತೆ ನೋಡ್ತಿರ್ಬೋದು. ಸೊ ಇದು ಕಸ್ಟಮರ್ ಲಾಸ್ಟಲ್ಲಿ ಕೇಳಿದ್ರು, ಇವಾಗ ಬ್ರೇಕ್ ಲೈಟ್ ಕೂಡ ಹಾಕಿದ್ದೀವಿ, ಸೂಪರಾಗಿ ಬಂದಿದೆ. ಆ್ಯಕ್ಚುಲಿ ಏನಂದರೆ ಕಸ್ಟಮರ್ಗೆ ನಾವು 3 ಡೇಸಲ್ಲಿ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ವಿ. ಆದಮೇಲೆ ಸ್ವಲ್ಪ ಎಂಪ್ಲಾಯೀಸ್ಗೆ ಜ್ವರ ಇರೋ ಕಾರಣದಿಂದ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಕಸ್ಟಮರ್ ಸ್ವಲ್ಪ ಕೋಪ ಆದರು. ಬಟ್ ನಾಳೆ ಬಂದಮೇಲೆ ಅವ್ರಿಗೆ ಹೇಳಿದ್ದೀವಿ, ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಓಕೆ ಅಂತ ಹೇಳಿದ್ರು ಅವ್ರು ಕೂಡ. ಸೊ ಇದು ಕಂಪ್ಲೀಟ್ಲಿ ಆಗಿದೆ, ನೋಡ್ತಿರ್ಬೋದು. ಇಂಟೀರಿಯರ್ ಅಂತೂ ಮಸ್ತಾಗಿ ಲುಕ್ ಬಂದಿದೆ. ಆಮೇಲೆ ನೀವು ಹಂಗೆ ಝೂಮ್ ಮಾಡಿದರೆ ನಿಮಗೆ ಡ್ಯಾಶ್ ಕ್ಯಾಮ್ ಹಾಕಿದ್ದೀವಿ, ಕ್ಯೂಬೋದು. ಅಲ್ಲೊಂದು ಡ್ಯಾಶ್ ಕ್ಯಾಮ್ ಇದೆ, 4K ರೆಸೊಲ್ಯೂಷನ್ ಡ್ಯಾಶ್ ಕ್ಯಾಮು. ಸೊ ಇವಾಗ ಲೈಟ್ ನೋಡ್ತಿರ್ಬೋದು. ಸೊ ಫಸ್ಟ್ ನಿಮಗೆ ಹಾಕಿರೋದು ಬಾನೆಟ್ ಲೈಟು ಎಷ್ಟು ಪವರ್ಫುಲ್ ಇದೆ ಅಂತ ನೋಡಿ, ಸಿಕ್ಕಾಪಟ್ಟೆ ಪವರ್ಫುಲ್ಲು. ಅದನ್ನು ಕೂಡ ನೀವು ಯಾವ ಡೈರೆಕ್ಷನಲ್ಲಿ ಬೇಕಾದ್ರೂ ಆ ಡೈರೆಕ್ಷನಲ್ಲಿ ತಿರ್ಸ್ಕೊಬೋದು, ಈ ಕಡೆ. ಸೊ ಕಂಪ್ಲೀಟ್ಲಿ ಫೋಕಸ್, ನೀವು ಏನಾದ್ರು ಅಡ್ವೆಂಚರು ಫಾರೆಸ್ಟಲ್ಲೆಲ್ಲ ಹೋದರೆ ಈ ಥರ ತಿರ್ಸ್ಕೊಬೋದು. ನೀವು ಯಾವ ಥರ ಬೇಕಾದ್ರೂ ಪಾಯಿಂಟ್ ಮಾಡ್ಬೋದು, ಅನಿಮಲ್ಸ್ ಇದೆಯಾ ಇಲ್ವಾ, ಯಾವ ಥರ ಆಫ್ ರೋಡಿಂಗ್ ಮಾಡಬೇಕು ಎಲ್ಲ ಮಸ್ತಾಗಿ ಕಾಣುತ್ತೆ. ನೆಕ್ಸ್ಟ್ ಇವಾಗ ನಾವು ಅದನ್ನು ಆಫ್ ಮಾಡ್ತೀವಿ, ಬಾನೆಟ್ ಲೈಟ್ ಆನ್ ಮಾಡ್ತೀವಿ. ಇದು ಕೂಡ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಈ ಕಡೆ ಎಲ್ಲೋ ಕ್ಯಾಪು ಇವಾಗ ವೈಟ್ ಆಗುತ್ತೆ, ಇದನ್ನು ಹಾಕಿದ್ರೆ ಜಸ್ಟ್ ನಿಮಗೆ ಇದಾಗುತ್ತೆ. ಸೊ ಇವಾಗ ನೆಕ್ಸ್ಟು ಇದನ್ನು ಆಫ್ ಮಾಡ್ತೀವಿ. ನೆಕ್ಸ್ಟ್ ಇವಾಗ ಕೆಳಗಡೆ ಒಂದು ಬಾರ್ ಲೈಟ್ ಕೊಟ್ಟಿದ್ದೀವಲ್ಲ, ಅದನ್ನು ಆನ್ ಮಾಡಿ ತೋರಿಸ್ತೀವಿ. ಸೊ ಬಾರ್ ಲೈಟ್ ಕೂಡ ನೋಡ್ಬೋದು, ಸ್ಟ್ರೈಟ್ ನಿಮ್ಗೆ ಫೋಕಸ್ ಬರುತ್ತೆ. ಅದು ಕೂಡ ನಿಮ್ಗೆ ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ತನಕ ಥ್ರೋ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಇಷ್ಟು ಕಂಪ್ಲೀಟ್ಲಿ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇವಾಗ ಲೈಟ್ ಆಫ್ ಮಾಡಿದ್ದೀವಿ. ಇಷ್ಟು ಏನಂದರೆ ಹೆಂಗೆ ನೀವು ಇಲ್ಲಿ ಪಕ್ಕದಲ್ಲಿ ಬಂದರೆ ಇಲ್ಲಿ ನಿಮಗೆ ಆ್ಯಕ್ಚುಲಿ ಸೆನ್ಸರ್ ಇರುತ್ತೆ ಸ್ಟಾಕ್ ಬಂಪರಲ್ಲಿ. ಸೊ ಪ್ರೋಮ್ಯಾನಲ್ಲೂ ನಿಮ್ಗೆ ಅದೇ ಥರ ಒಂದು ಹೋಲ್ ಕೊಟ್ಟಿರ್ತಾರೆ. ಸೊ ಅದೇ ಥರ ಸೆನ್ಸರ್ ನಾವು ಅಲ್ಲೇ ಫಿಟ್ ಮಾಡಿದ್ದೀವಿ. ಸೊ ಸೆನ್ಸರ್ ಕೂಡ ವರ್ಕ್ ಆಗುತ್ತೆ. ಹಾಗೆ ಇವಾಗ ಪಕ್ಕದಲ್ಲಿ ಕೂಡ ಹೈಪರ್ ಲಿಂಕ್ ಲೈಟ್ಸ್ ಇದೆ. ಹೈಪರ್ ಲಿಂಕ್ ಪ್ರೊಜೆಕ್ಟರ್ ಕೂಡ ಆನ್ ಮಾಡ್ತೀವಿ. ಹೈಪರ್ ಲಿಂಕ್ ಇದು ಆನ್ ಆ್ಯಂಡ್ ಆಫ್ ಮಾಡಿದ್ರೆ 3 ಕಲರ್ ಚೇಂಜ್ ಆಗುತ್ತೆ, ನೋಡ್ಬೋದು. ಪ್ಯೂರ್ ವೈಟು, ನಾರ್ಮಲ್ ವೈಟು, ಆಮೇಲೆ ಪ್ಯೂರ್ ಎಲ್ಲೋ ಇರುತ್ತೆ. ಸೊ ಇದು ನಿಮ್ಗೆ ಫೋಕಸ್ ಇಷ್ಟ ಆಗುತ್ತೆ. ಸೊ ಇದಂತೂ ಸಿಕ್ಕಾಪಟ್ಟೆ ಮಾಡಿದ್ದೀವಿ. ಇವಾಗ ಇಂಟೀರಿಯರಲ್ಲಿ ನೋಡಿ ನಿಮಗೆ ಯಾವ ಥರ ಒಂದು ಸೂಪರಾಗಿ ಕಾಣಿಸ್ತಿದೆ ಅಂತ. ಸೊ ಈ ಥರ ನಿಮಗೆ ಮಸ್ತಾಗಿ ಕೂಡ ಇಂಟೀರಿಯರ್ ಮಾಡ್ಬೋದು. ಇದು ತಾರ್ಗಾಗಲಿ ರಾಕ್ಸ್ಗಾಗಲಿ ಸಕ್ಕದಾಗಿ ಬರುತ್ತೆ ಈ ಥರ ಒಂದು ಇಂಟೀರಿಯರ್ಸ್. ಓಕೆ, ಸೊ ಫೈನಲಿ ಇವಾಗ ರಾಕ್ಸಲ್ಲಿ ಏನೇನು ಮಾಡಿದ್ದೀವಿ ಅದೆಲ್ಲ ಕೂಡ ನಿಮ್ಗೆ ಹೇಳಿದ್ದೀವಿ. ಇದೇ ಥರ ನಿಮ್ದು ಏನಾದ್ರು ತಾರ್ ರಾಕ್ಸ್ ಇದ್ದರೆ ಅಥವಾ ತಾರ್ ಇದ್ದರೆ 3 ಡೋರು ನೀವೇನಾದರೂ ಮಾಡಿಫೈ ಮಾಡಬೇಕಂದ್ರೆ ನಮ್ಮ ಹತ್ರ ಬರ್ಬೋದು. ಸೊ ನಿಮಗೂ ಯಾವ ಥರ ಮಾಡಿಫಿಕೇಷನ್ ಮಾಡಬೇಕು ಅಂತೆಲ್ಲ ಒಂದು ಐಡಿಯಾ ಬೇಕು, ಫೋಟೋಸ್ ಏನೋ ಇಮೇಜಸ್ ಬೇಕಂದರೆ ನಮ್ಮ TAG19 ಇನ್ಸ್ಟಾಗ್ರಾಮ್ ಪೇಜಲ್ಲೇ ನೋಡ್ಬೋದು. ತುಂಬಾ ಒಂದು ತಾರು ಬೇರೆ ಬೇರೆ ಥರ ಮಾಡಿಫೈ ಮಾಡಿ ಎಲ್ಲ ಹಾಕಿದ್ದೀವಿ. ನಿಮಗೆ ತಾರ್ಗೆ ಮಾಡಿಫಿಕೇಷನ್ ಎಕ್ಸ್ಟೀರಿಯರ್ ಆಗಲಿ ಇಂಟೀರಿಯರ್ ಆಗಲಿ ಕಲರ್ ಚೇಂಜ್ ಮಾಡಬೇಕು, ಸೀಟ್ ಕವರ್ಸ್ ಆಗಲಿ ಆಡಿಯೋ ಅಪ್ಡೇಟ್ಸ್ ಮಾಡಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಲ್ಗಡೆ 2 ನಂಬರ್ ಇರುತ್ತೆ ಸ್ಕ್ರೀನಲ್ಲಿ ಅಥವಾ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಮ್ಮ ಲೊಕೇಶನ್ ಬಂದುಬಿಟ್ಟು TAG19 ಉಳ್ಳಾಲ್ RTO ಆಫೀಸ್ ಹತ್ರನೇ ಬರುತ್ತೆ. ಗೂಗಲಲ್ಲಿ TAG19 ಅಂತ ಕೊಡಿ ಬರುತ್ತೆ. ಸೊ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ನೋಡೋಣ. ಅಂಟಿಲ್ ದೆನ್ ಬೈ.